ಈ ಜಗತ್ತಿನಲ್ಲಿ ಪ್ರತಿಯೊಂದು ಕಥೆಯೂ ಒಂದು ಪಾಠವನ್ನು ಹೇಳುತ್ತದೆ. ಕೆಲವು ಕಥೆಗಳು ಭಯ ಹುಟ್ಟಿಸುತ್ತವೆ, ಕೆಲವು ಜೀವನವನ್ನು ಬದಲಿಸುತ್ತವೆ. ಇಲ್ಲಿ ಮಾತಾಡೋದು ಕೇವಲ ಕಥೆಗಳಲ್ಲ, ಇಲ್ಲಿ ಮಾತಾಡೋದು ನಿಮ್ಮ ಮನಸ್ಸು. ಸ್ವಾಗತ ಜಗದೀಶ್ ಎಐ ಟೇಲ್ಸ್ಗೆ. ಇಲ್ಲಿ ಪ್ರತಿಯೊಂದು ಕಥೆಯೂ ಒಂದು ಅನುಭವ. ಕೊನೆಯ ಕರೆ. ರಾತ್ರಿ 12 ಗಂಟೆ. ಮಂಜಿನಂತೆ ನಿಶ್ಶಬ್ದವಾಗಿ ಮಲಗಿದ್ದ ಊರು. ಶಿವು ತನ್ನ ಹೊಸ ಮನೆಗೆ ಇಂದು ಮೊದಲ ರಾತ್ರಿ ವಾಸಕ್ಕೆ ಬಂದಿದ್ದ. ಈ ಮನೆಗೆ ಹಿಂದೆ ಯಾರೂ ಹೆಚ್ಚು ದಿನ ಉಳಿದಿಲ್ಲ ಅನ್ನೋ ಮಾತು ಊರಿನಲ್ಲಿ ಹರಿದಾಡ್ತಿತ್ತು. ಆದ್ರೆ ಶಿವು ಅದನ್ನೆಲ್ಲ ನಂಬಿಲ್ಲ. ಅಚಾಲಕ್ ಟ್ರಿಂಗ್ ಟ್ರಿಂಗ್. ಮೇಜಿನ ಮೇಲಿಟ್ಟಿದ್ದ ಹಳೆಯ ಲ್ಯಾಂಡ್ಲೈನ್ ಫೋನ್ ಮುಗಿತು. ಶಿವು ಅಚ್ಚರಿಯಿಂದ ನೋಡಿದ. ಈ ಮನೆಯಲ್ಲಿ ಫೋನ್ ಕನೆಕ್ಷನ್ ಇಲ್ಲ ಅನ್ನೋದು ಅವನಿಗೆ ಖಚಿತವಾಗಿತ್ತು. ಅವನು ಧೈರ್ಯ ಮಾಡಿ ಫೋನ್ ಎತ್ತಿದ. ಹಲೋ? ಅತ್ತ ಕಡೆಯಿಂದ ನಿಧಾನವಾದ ಭಯಾನಕ ಧ್ವನಿ. ಈ ಮನೆಯಲ್ಲಿರುವುದು ನಿನಗೆ ಕೊನೆಯ ರಾತ್ರಿ. ಶಿವು ನಡುಗಿದ. ಯಾರು ನೀವು ಎಂದು ಕೇಳಿದ. ಫೋನ್ ಕಟ್ಟಾಯಿತು. ಅದೇ ಕ್ಷಣದಲ್ಲಿ ಮನೆಯ ಲೈಟುಗಳು ಮಿನುಗತೊಡಗಿದವು. ಗಾಳಿಯಿಲ್ಲದೆ ಬಾಗಿಲುಗಳು ತಾನೇ ಬಡಿದಾಡಿದವು. ಗೋಡೆಯ ಮೇಲೆ ಹಳೆಯ ಫೋಟೋಗಳು ಒಂದೊಂದಾಗಿ ಕೆಳಗೆ ಬೀಳುತ್ತಿದ್ದವು. ಒಂದು ಫೋಟೋ ಮೇಲೆ ಶಿವು ದೃಷ್ಟಿ ಬಿತ್ತು. ಅದರಲ್ಲಿ ಅವನೇ ಇದ್ದ. ಅದೇ ಬಟ್ಟೆ, ಅದೇ ಮುಖ. ಕೆಳಗೆ ದಿನಾಂಕ ಬರೆಯಲಾಗಿತ್ತು. ಇಂದಿನ ದಿನಾಂಕ. ಶಿವು ಬೆಚ್ಚಿಬಿದ್ದ. ಹಠಾತ್ ಮೆಟ್ಟಿಲುಗಳಿಂದ ಹೆಜ್ಜೆಗಳ ಶಬ್ದ. ಠಕ್ ಠಕ್ ಠಕ್. ಯಾರೋ ಮೇಲಿಂದ ಇಳಿಯುತ್ತಿದ್ದರು. ಶಿವು ಓಡಲು ಪ್ರಯತ್ನಿಸಿದ. ಆದರೆ ಕಾಲುಗಳು ಚಲಿಸಲಿಲ್ಲ. ಅವನ ಹಿಂದೆ ಉಸಿರಾಟದ ಶಬ್ದ. ತಣ್ಣನೆಯ ಕೈ ಅವನ ಭುಜವನ್ನು ತಟ್ಟಿತು. ಕಿವಿಯ ಬಳಿ ನಿಧಾನವಾದ ಧ್ವನಿ. ನೀನೀಗ ಈ ಮನೆಯವನೇ. ಬೆಳಗ್ಗೆ ಊರಿನವರು ಮನೆ ಬಾಗಿಲು ತೆರೆದು ನೋಡಿದಾಗ ಶಿವು ಅಲ್ಲಿರಲಿಲ್ಲ. ಮೇಜಿನ ಮೇಲೆ ಮಾತ್ರ ಒಂದು ಹೊಸ ಫೋಟೋ. ಅದರಲ್ಲೊಬ್ಬ ಹೊಸ ವ್ಯಕ್ತಿ, ಭಯವಿಂದ ತುಂಬಿದ ಕಣ್ಣುಗಳೊಂದಿಗೆ. ಕೆಳಗೆ ಬರೆಯಲಾಗಿತ್ತು, ಮುಂದಿನ ತಿಥಿ.